ಏನಪ್ಪ ಮೀಟಿಂಗ್ ಈಗ ಡಿನ್ನರ್ ಮೀಟಿಂಗ್ ಅಲ್ಲ. ಪ್ರತಿ ಅಸೆಂಬ್ಲಿಗೆ ಬಂದಾಗ ಪ್ರತಿ ಸರಿ ವಿರೋಧ ಪಕ್ಷ ನಾಯಕರಾಗಿದ್ದಾಗಿಂದನೂ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದು ಊಟಕ್ಕೆ ಹೋಗೋರೆ, ಪಾಲಿಟಿಕ್ಸ್ ಏನಿಲ್ಲ ಅದ್ರ, ನೋ ಪಾಲಿಟಿಕ್ಸ್. 3-4 ಬಾರಿ ಸತೀಶ್ ಜಾರಕಿಹೊಳಿ ಆಯೋಜನೆ ಮಾಡಿದ್ರು ತಮ್ಮ ಸಮುದಾಯದವರಿಗೆ, ಆಪ್ತರಿಗೆ. ಇಲ್ಲಪ್ಪ, ನನಗೆ ಗೊತ್ತಿರೋ ಪ್ರಕಾರ ನಿನ್ನೆನೇ ಹೋಗಿರೋದು ಸಿ ಎಂ ಅವರು. ನಾನು ಹೋಗಿರಲಿಲ್ಲ, ನನಗೆ ಸ್ವಲ್ಪ ಯಾಕೋ ತಲೆನೋವಿತ್ತು ಅಂತ ನಾನು ಹೋಗಿಲ್ಲ. ಬಟ್ ಆದರೆ ಪ್ರತಿ ಸರ್ತಿ ನನಗೆ ಗೊತ್ತಿರೋ ಪ್ರಕಾರ ಅಪೋಸಿಷನ್ ವಿರೋಧ ಪಕ್ಷದ ನಾಯಕರಾಗಿದ್ದಾಗಿಂದನೂ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದ್ರ ಪಾಲಿಟಿಕ್ಸ್ ಏನು? ಒಳ್ಳೆ ಕತೆ ಆಯ್ತಲ್ಲ ಇದು. ಊಟ ಮಾಡಬಾರ್ದೇನ್ರಿ? ನಾನು ಹೇಳ್ತಾ ಇಲ್ವಾ, ವಿಶೇಷವಾಗಿ ಏನು ಹೋಗಿಲ್ಲಪ್ಪ. ಪ್ರತಿ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ಸರಿ ದಿನೇಶ್ ಗುಂಡವ್ರು ಊಟ ಕೊಡೋರು, ಈ ಸರಿ ಕೊಟ್ಟರು, ಹೋಗಿದ್ವಿ. ವಿಶೇಷ ನಮಗೆ ನೋಡಿ ಸರ್, ದೆಹಲಿಗೆ ಹೋಗೋದು, ದೆಹಲಿಯಿಂದ ಒಂದಷ್ಟು ಕರೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ ಸರ್. ಒಂದೇ ನಿಮಿಷ ಸರ್, ನಿಮಗೆ ಇದು ವಿಶೇಷ ಅನಿಸ್ಬೋದು ಅವ್ರು ಊಟಕ್ಕೆ ಹೋಗಿರೋದು, ಆದರೆ ನಮ್ಗೆ ಯಾರಿಗೂ ವಿಶೇಷ ಅನಿಸಲ್ಲ. ಯಾಕಂದರೆ ವರ್ಷ ಹೋಗ್ತೀವಿ, ಅದೇ ಥರ ಹೋಗಿದ್ದಾರೆ. ಎದುರ್ಕೊಂಡೆ ಊಟಕ್ಕೆ ಹೋಗ್ದಿರೋಕ್ಕಾಗ್ತದಾ? ನಿಮ್ಗೆ ಎದುರ್ಕೊಂಡೇ ಏನೋ ಪ್ರೆಸ್ನವ್ರು ಏನೋ ಬರೆದು ಬಿಡ್ತಾರಪ್ಪ ಅಂತ ಹೇಳಿ ಅಲ್ಲ, ನಾನಲ್ಲ, ಯಾರೇ ಆಗಲಿ ಊಟಕ್ಕೆ ಏನೋ ಬರೆದು ಬಿಡ್ತಾರೆ ಪ್ರೆಸ್ನವ್ರು ಅಂತ ಊಟಕ್ಕೆ ಹೋಗ್ದಿರೋಕ್ಕಾಗ್ತದಾ? ಇಸ್ ನ್ಯಾಚುರಲ್. ಪ್ರತಿ ವರ್ಷ ಹೋಗ್ತೀವಿ, ಅದೇ ಥರ. ನಾನು ನಾಟ್ ದೇರ್. CWC ಮೀಟಿಂಗ್ 26-27 ಇರ್ಬೇಕೇನೋ, 27 ಅಂತ ಅನಿಸ್ತಾ ಇತ್ತು ನನಗೆ. 27-28 CWC ಮೀಟಿಂಗ್ ಇದೆ ನಮ್ಮ ರಾಜ್ಯದಿಂದ. ಮೋಸ್ಟ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು CWC ಇರ್ಬೋದು. KJ ಜಾರ್ಜ್ ಸರ್ ಒಬ್ರು ಇದ್ದಾರೆ, ಯಾರೋ ಇದ್ದಾರಪ್ಪ, ಯಾರೋ ಹರಿಪ್ರಸಾದ್ ಸರ್, ಇವರು ಹೋಗ್ತಾರೆ CWC. CWC ಮೀಟಿಂಗ್ ಅಂದರೆ ಇಡೀ ದೇಶದ AICC ಬಗ್ಗೆ ಮಾತಾಡೋದು, ನಾಟ್ ಓನ್ಲಿ ಕರ್ನಾಟಕ. CWC ಅಂದರೆ ಇಡೀ ದೇಶದ ಬಗ್ಗೆ ಮಾತಾಡೋದು, AICC ಅವ್ರು ಮಾತಾಡೋದು. ಕಳೆದ 10 ದಿನಗಳಿಂದ ಪ್ರತಿದಿನ ನೀವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಸೇಮ್ ಇದೇ ಉತ್ತರ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ದೋ ಆ ತೀರ್ಮಾನಕ್ಕೆ, ಕಾಂಗ್ರೆಸ್ ಪಕ್ಷ ಏನು ಹೇಳ್ತಿದ್ದೋ ಆ ತೀರ್ಮಾನಕ್ಕೆ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ನಾವೆಲ್ಲ ಮಂತ್ರಿಗಳು, ಶಾಸಕರು ಬದ್ಧ ಇದ್ದೇವೆ ಅಂತ ಹೇಳ್ತೀವಿ. ಇದು ಸೇಮ್ ಕ್ವಶನ್, ಸೇಮ್ ಆನ್ಸರ್. ತಪ್ಪೇನಿದೆ ಅದಲ್ಲ ನೋಡಿ, ಶಾಸಕರುಗಳು ಮಂತ್ರಿ ಆಗೋದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ? ಹೈಕಮಾಂಡ್ನೇ ತಾನೇ ಕೇಳಬೇಕು, ಮುಖ್ಯಮಂತ್ರಿಗಳು ತಾನೇ ಕೇಳಬೇಕು. ನ್ಯಾಚುರಲ್, ಅದು ಎಲ್ಲರಿಗೂ ಅಧಿಕಾರ ಇದೆ. ಯಾರು ಬೇಕಾದ್ರೆ ಎಲ್ಲರೂ ಎಲಿಜಿಬಲ್. 137 ಜನ ನಮ್ಮ ಶಾಸಕರುಗಳು ಏನಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ, ಆಲ್ ಆರ್ ಎಲಿಜಿಬಲ್. ಗೊತ್ತಿಲ್ಲ, ಅದನ್ನೇ ಸೇಮ್ ಆನ್ಸರ್. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತದೆ ಅವಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.